ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಹವಾಮಾನ ಬದಲಾವಣೆ ಮತ್ತು ಕೃಷಿ ವಿಚಾರ ಸಂಕಿರಣದ ಆಯ್ದ 2ನೇ ಭಾಗವನ್ನು ಕೇಳೋಣ. ಫೆಬ್ರವರಿ 13ನೇ ತಾರೀಕು ನಾವು ವಿಶ್ವ ರೇಡಿಯೋ ದಿವಸವನ್ನು ಆಚರಣೆಯನ್ನು ಮಾಡಿದ್ವಿ. ಈ ವಿಶ್ವ ರೇಡಿಯೋ ದಿವಸದ ಈ ಸಾಲಿನ ಘೋಷವಾಕ್ಯ ಹವಾಮಾನ ಬದಲಾವಣೆ ಮತ್ತು ರೇಡಿಯೋ ಅನ್ನುವಂತಹ ಘೋಷವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಮೊದಲೇ ನಾವು ನವೆಂಬರ್ ತಿಂಗಳಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ಲಾನನ್ನು ಮಾಡಿದ್ವಿ. ನಮಗೆ ಅಪ್ರೂವಲ್ ಕೂಡ ಸಿಕ್ತು. ಹಾಗಾಗಿ ನಾವು ಇವತ್ತು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದೇವೆ. ಯಾಕೆ ರೇಡಿಯೋವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೆ ಅಂತ ಹೇಳಿದರೆ, ಯಾವುದೇ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ರೇಡಿಯೋಯಿಂದ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು. ಇವತ್ತು ಪೋಲಿಯೋ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಿರ್ಮೂಲನೆ ಆಗಿದೆ ಅಂತ ಅಂದರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ನಮ್ಮ ಆಕಾಶವಾಣಿಯ ಮಾಧ್ಯಮ. ಈಗ ಬದಲಾವಣೆ ಆಗ್ತಾ ಇರತಕ್ಕಂತಹ ಹವಾಮಾನ ಏನಿದೆಯೋ ಇದು ಕೂಡ ಬದಲಾಗದ ಹಾಗೆ ಒಳ್ಳೆಯ ವಾತಾವರಣವನ್ನು ಉಳಿಯುವ ನಿಟ್ಟಿನಲ್ಲಿ ಆಕಾಶವಾಣಿಯಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಇಡೀ ವಿಶ್ವದಾದ್ಯಂತ ಹವಾಮಾನ ಬದಲಾವಣೆ ಮತ್ತು ರೇಡಿಯೋ ಅನ್ನುವಂಥ ಘೋಷವಾಕ್ಯದೊಂದಿಗೆ ಈ ಸಾಲಿನಲ್ಲಿ ಕಾರ್ಯಕ್ರಮಗಳು ಮುನ್ನಡೆಯುತ್ತವೆ. ನಾವು ಕೂಡ ಇದಕ್ಕೆ ಪೂರಕವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹವಾಮಾನ ಬದಲಾಗದ ಹಾಗೆ ತಡೆಯೋಣ. ಈಗ ಬದಲಾಗಿರ್ತಕ್ಕಂಥ ಹವಾಮಾನ ಏನಿದೆಯೋ ಇದು ಏನೆಲ್ಲ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ, ಏನೆಲ್ಲ ಬದಲಾವಣೆಗಳನ್ನು ಮಾಡಿದೆ, ಇದಕ್ಕೆ ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನು ಇದೀಗ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಅವರು. ಮಂಜುನಾಥ್ ಅವರು ಇದೇ ಹಾಸನದ ಕಾರೆಕೆರೆ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೀಗ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರು ಈಗ ನಿಮ್ಮ ಮುಂದೆ ಬಹಳ ವಿಸ್ತಾರವಾದಂತಹ ಸವಿವರವಾದಂತಹ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಈಗ ಅವರಿಗೆ ನಾನು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ವಿಜ್ಞಾನಿಯಾಗಿ ಕೃಷಿ ಹವಾಮಾನ ವಿಭಾಗ JKVK ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ವಿಶೇಷವಾಗಿ ತಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದೇನಪ್ಪ ಅಂತಂದರೆ, ಮೊದಲನೇದು ಹವಾಮಾನ ಬದಲಾವಣೆ ಅಂದರೆ ಏನು, ಇದಕ್ಕೆ ಕಾರಣಗಳೇನು, ಇದರ ಪರಿಣಾಮಗಳೇನು ಮತ್ತು ಇದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನೋದು. ಮೊದಲನೇದಾಗಿ ನಾನು ಹವಾಮಾನ ಬದಲಾವಣೆ ಅಂದರೆ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಜಾಗತಿಕವಾಗಿ ತಾಪಮಾನ ಇರ್ಬೋದು, ಮಳೆಯ ಪ್ರಮಾಣ ಇರ್ಬೋದು, ಮಳೆಯ ಹಂಚಿಕೆ ಇರ್ಬೋದು, ಇದ್ರ ಜೊತೆಗೆ ಇತರ ಹವಾಮಾನ ಅಂಶಗಳಲ್ಲಿ ಪ್ರಮಾಣ ಮತ್ತು ಅದು ದೀರ್ಘಾವಧಿ ಕಾಲ ವ್ಯತ್ಯಾಸ ಆಗೋದನ್ನು ನಾವು ಹವಾಮಾನ ಬದಲಾವಣೆ ಅಂತ ಹೇಳ್ತೀವಿ. ಈ ಹವಾಮಾನ ಬದಲಾವಣೆ ಆಗೋದ್ರಿಂದ ನಮ್ಮ ಜಾಗತಿಕವಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೋಡಿ, ನಾವೆಲ್ಲ ಗಮನಿಸ್ಬೇಕಿರೋ ವಿಚಾರ ಏನಪ್ಪ ಅಂತಂದರೆ, ಸುಮಾರು 100 ವರ್ಷ ಅಂದರೆ 1850ರಿಂದ ನಾವು ಕೈಗಾರಿಕೀಕರಣಕ್ಕಿಂತ ಮುಂಚಿತವಾಗಿ ಈ ಒಂದು ತಾಪಮಾನ ಇನ್ಕ್ರೀಸ್ ಅಂದರೆ ಜಾಸ್ತಿ ಆಗಬೇಕು ಅಂತಂದರೆ 100 ವರ್ಷ ಹೆಚ್ಚು ಕಾಲ ತಗೊಂಡ್ರೂ ಕೇವಲ 0.9 ಡಿಗ್ರಿ ಅಷ್ಟೇ ತಾಪಮಾನ ಹೆಚ್ಚಾಗಿತ್ತು. ಅದೇ ನಾವು ಈ ಕೈಗಾರಿಕೀಕರಣ ನಂತರ ಅಥವಾ ನಾವು 2001ರಿಂದ ಇತ್ತೀಚೆಗೆ ಬದಲಾವಣೆಗಳನ್ನ ನೋಡೋದಾದರೆ, ಅಥವಾ ಇನ್ನೊಂದು ನಾವು 2030-50 ವರ್ಷಗಳ ವಿಚಾರನ ಇಟ್ಕೊಳ್ಳೋದಾದರೆ, ಈ ತಾಪಮಾನ ಅಂದರೆ ಈ ಅವಧಿಯಲ್ಲಿ 1.5 ಡಿಗ್ರಿಯಷ್ಟು ತಾಪಮಾನ ಜಾಸ್ತಿ ಆಗುತ್ತೆ. ಯಾಕಪ್ಪ ಇದು ಮುಖ್ಯವಾಗಿ ಏನಪ್ಪ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾವು ಕೈಗಾರಿಕೀಕರಣಕ್ಕಿಂತ ಮುಂಚೆ ಈ ಒಂದು ವ್ಯತ್ಯಾಸ ತುಂಬ ಕಡಿಮೆ ಇತ್ತು, ಈಗ ಅದರದ ಪ್ರಮಾಣ ಜಾಸ್ತಿ ಆಗ್ತಿದೆ. ಜೊತೆಗೆ ನೀವು 2016ನೇ ಇಸ್ವಿನ ತಗೊಂಡ್ರೆ ಕಳೆದ 136 ವರ್ಷಗಳಲ್ಲಿ ನಾವು ವಾರ್ಮೆಸ್ಟ್ ಇಯರ್ ಅಂತ ಘೋಷಣೆ ಆಗುತ್ತೆ. ಇದ್ರ ಜೊತೆಗೆ ನಾವೇನಪ್ಪ ಅಂತಂದರೆ, ನೀವು ಪ್ರಾಪಂಚಿಕವಾಗಿ ತಗೊಳೋದೇ ಆದರೆ ಈ ಚಳಿ ಇರೋಂಥ ದಿನಗಳಾಗಿರ್ಬೋದು ಅಥವಾ ಚಳಿ ಇರೋಂಥ ರಾತ್ರಿಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಬಿಸಿಲಿರೋಂಥ ದಿನಗಳಿರ್ಬೋದು ಅಥವಾ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋಂಥ ರಾತ್ರಿಗಳಿರ್ಬೋದು, ಈ ಪ್ರಮಾಣ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಬಿಸಿ ಗಾಳಿಯ ಅಲೆಗಳು ಪ್ರಮಾಣನೂ ಜಾಸ್ತಿ ಆಗ್ತಾ ಹೋಗ್ತಿದೆ. ನೀವು ಒಟ್ಟಾರೆ ನೋಡೋದಾದರೆ ಪ್ರಾಪಂಚಿಕವಾಗಿ ಸಮುದ್ರದ ಮಟ್ಟ ಸುಮಾರು 19 ಸೆಂಟಿಮೀಟರ್ ಅಂದರೆ ನೀವು 1901 ಮತ್ತು 2010 ಅಧ್ಯಯನದಲ್ಲಿ ನೋಡೋದಾದರೆ ಅಷ್ಟರ ಮಟ್ಟಿಗೆ ನಮ್ಮ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿದೆ.
ಅದೇ ರೀತಿ ನಾವು ಭಾರತ ದೇಶಕ್ಕೆ ಬರೋದಾದ್ರೆ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಪೂರ್ವವಾಗಿ ಕೆಲವು ಮಾದರಿಗಳನ್ನ ಬಳಸಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಇದೇ ರೀತಿ ಈ ಬೆಳವಣಿಗೆ ಆಗದೇ ಆದರೆ ಭಾರತದಲ್ಲಿ 2020 ಅಂದರೆ ಕಳೆದ ಒಂದು 3-4 ವರ್ಷ 5 ವರ್ಷದ ಹಿಂದೆ ನಮ್ಮ ಈ ಮಳೆಗಾಲದಲ್ಲಿ ಅಂದರೆ ಖರೀಫ್ ಅಂತ ನಾವೇನು ಕರಿತೀವಿ, ಮಿನಿಮಮ್ ಟೆಂಪ್ರೇಚರ್ ಅಂದರೆ ಕಡಿಮೆ ಉಷ್ಣಾಂಶ ಸುಮಾರು 1 ಡಿಗ್ರಿಯಷ್ಟು ಜಾಸ್ತಿ ಆಗಿದೆ. ಅದೇ ರೀತಿ ನಾವು ಚಳಿಗಾಲಕ್ಕೆ ಬರೋದಾದರೆ ಅದು ಸುಮಾರು 1.1 ಡಿಗ್ರಿಯಷ್ಟು ಜಾಸ್ತಿ ಆಗ್ತಾ ಹೋಗ್ತಿದೆ. ಅದೇ ರೀತಿ ನಾವು ಗರಿಷ್ಠ ಉಷ್ಣಾಂಶ ತಗೊಳೋದೇ ಆದರೆ ಮಳೆಗಾಲದಲ್ಲಿ ಸುಮಾರು 0.7 ಡಿಗ್ರಿಯಷ್ಟು ಮತ್ತು ಚಳಿಗಾಲದಲ್ಲಿ 0.88 ಡಿಗ್ರಿಯಷ್ಟು ಜಾಸ್ತಿ ಆಗ್ತಿದೆ. ನಾವು ಮಳೆಗಳ ಪ್ರಮಾಣಕ್ಕೆ ಬರೋದೇ ಆದರೆ ಮಳೆಗಾಲದ ಪ್ರಮಾಣ ಈ ಅವಧಿಯಲ್ಲಿ ಸುಮಾರು 2-2.5% ಜಾಸ್ತಿ ಆಗ್ತಿದೆ. ಆದರೆ ಮಳೆಯ ಹಂಚಿಕೆಯಲ್ಲಿ ಭಾಳ ವ್ಯತ್ಯಾಸ ಆಗ್ತಿದೆ. ಅದೇ ರೀತಿ ನೀವು ಇನ್ನೊಂದು ವಿಚಾರ ಗಮನಿಸೋದಾದರೆ ನಾವು ಚಳಿಗಾಲದ ಮಳೆಗಳು ಜಾಸ್ತಿ ಆಗ್ತಿದ್ದಾವೆ ಅಥವಾ ಹಿಂಗಾರದ ಮಳೆಗಳು ಜಾಸ್ತಿ ಆಗ್ತಿದೆ. ಇದೇ ರೀತಿ ನಾವು ಇಂಗಾಲದ ಡೈಆಕ್ಸೈಡ್ ಇದರ ಪ್ರಮಾಣ ನಮ್ಮ ವಾತಾವರಣದಲ್ಲಿ ಏನಪ್ಪ ಅಂತಂದರೆ ನಾವು 2020 ನೋಡೋದಾದರೆ 419ರಿಂದ 440 PPM ಏನಿರ್ತಿತ್ತು ಅದು ನಾವು ಇನ್ನೊಂದು 25-30 ವರ್ಷ ಬಿಟ್ಟು ನೋಡೋದಾದರೆ ಇದೇ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋದರೆ 441ರಿಂದ 572 PPM ವರೆಗೂ ಹೋಗ್ಬೋದು. ಈ ರೀತಿ ಆಗದೇ ಆದರೆ ಏನು ನಾವು ಒಂದು ಇಳುವರಿ ಪಡಿತಾ ಇದ್ದೀವೋ ಇದರಲ್ಲಿ ಸುಮಾರು 4.5ರಿಂದ 9% ಈ ಇಳುವರಿ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ನಾವು ಕರ್ನಾಟಕದ ವಾಸ್ತುಸ್ಥಿತಿಗೆ ಬರೋದಾದರೆ ತಾವೆಲ್ಲ ಗಮನಿಸ್ಬೋದು, ನಮಗೆ ಪೂರ್ವ ಮುಂಗಾರು ಮಳೆಗಳು ಜಾಸ್ತಿ ಆಗ್ತಿದ್ದಾವೆ, ಮುಂಗಾರು ಮಳೆಗಳು ಕಡಿಮೆ ಆಗ್ತಿದ್ದಾವೆ, ಹಿಂಗಾರು ಮಳೆ ಜಾಸ್ತಿ ಆಗ್ತಾ ಇದೆ. ನೀವು ಒಂದು 3-4 ವರ್ಷದಲ್ಲಿ ಇದನ್ನು ನಾವು ಗಮನಿಸಿದ್ದೀವಿ ಕೂಡ. ಇದರ ಇನ್ನೊಂದು ಪರಿಣಾಮ ಏನಾಗುತ್ತೆ ಅಂತಂದರೆ ನಾವು ಮುಂಚೆ ಉತ್ತರ ಕರ್ನಾಟಕದಲ್ಲಿ ಬಿಸಿ ಅಲೆಯ ಬಗ್ಗೆ ನಾವು ಕೇಳ್ತಾ ಇದ್ವಿ. ಈಗ ನೀವು 2023 ಅಥವಾ 2024 ಜನವರಿ, ಫೆಬ್ರವರಿ, ಮಾರ್ಚ್ ನೋಡೋದಾದರೆ ಬಿಸಿಯ ಗಾಳಿಯ ವಾತಾವರಣ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬರ್ತಾ ಇದೆ ಅಥವಾ ಎಕ್ಸ್ಟೆಂಡ್ ಆಗ್ತಿದೆ. ಇವು ನಾವು ಒಂದು ಜಾಗತಿಕವಾಗಿ ದೇಶ ಮತ್ತು ಕರ್ನಾಟಕ ನೋಡಿದಾಗ ಇದಕ್ಕೆ ಮುಖ್ಯ ಕಾರಣಗಳೇನು? ಮುಖ್ಯ ಕಾರಣ ಏನಪ್ಪ ಅಂತಂದರೆ ಹಸಿರು ಮನೆ ಪರಿಣಾಮ ಅಥವಾ ಹಸಿರು ಮನೆ ಅನಿಲಗಳು. ಏನಿದು ಹಸಿರು ಮನೆ ಅನಿಲಗಳು ಅಂದರೆ ನಾವು ಬೆಳಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ, ಸೂರ್ಯ ನಮಗೆ ಸೋರ್ಸ್ ಆಫ್ ಎನರ್ಜಿ, ಶಕ್ತಿ ಕೊಡಂತ ಒಂದು ಪುಣ್ಯವಾದ ಕೆಲಸನ ಮಾಡುತ್ತೆ. ಸೂರ್ಯ ತನ್ನ ಏನ್ ಮಾಡುತ್ತೆ, ಇನ್ಫ್ರಾರೆಡ್ ರೇಡಿಯೇಷನ್ ನ ಭೂಮಿಗೆ ಕಳಿಸ್ಕೊಡುತ್ತೆ. ಭೂಮಿ ಅಬ್ಸರ್ವ್ ಮಾಡ್ಕೊಂಡು ಕೆಲವು ಅಂಶನ ವಾಪಸ್ ಕಳಿಸುತ್ತೆ. ವಾಪಸ್ ಕೊಟ್ಟಾಗ ಅದು ಶಾರ್ಟ್ ವೇವ್ ರೇಡಿಯೇಷನ್ ಆಗಿ ಹೋಗ್ಬೇಕಾದ್ರೆ ಈ ಏನು ಒಂದು ಹಸಿರುಮನೆ ಅನಿಲಗಳಿದಾವೆ ಅದನ್ನು ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಏನಪ್ಪ ಹಸಿರುಮನೆ ಅನಿಲಗಳು ಅಂದರೆ ವಾತಾವರಣದಲ್ಲಿರೋಂಥ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು ಅಥವಾ ನೈಟ್ರಸ್ ಆಕ್ಸೈಡ್ ಇರ್ಬೋದು. ಈ ಅಂಶಗಳು ಏನು ಮಾಡುತ್ತಪ್ಪ ಅಂದರೆ ವಾಪಸ್ ಹೋಗುವಂಥ ಕಿರಣಗಳನ್ನ ಆಚೆ ಬಿಡದೆ ನಾವೆಲ್ಲ ಹಸಿರು ಮನೆಗೆ ಒಳಕ್ಕೆ ಹೋದರೆ ನಿಮಗೆಲ್ಲ ಗೊತ್ತಿದೆ, ಗ್ರೀನ್ ಹೌಸ್ ಒಳಗಡೆ ಹೋದಾಗ 2 ನಿಮಿಷದ ಮೇಲೆ ನಾವು ಇರೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನಮಗೆ ಬೆವತು ಜಾಸ್ತಿ ಆಗುತ್ತೆ. ಅದ್ರ ಪರಿಣಾಮನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಈ ಗ್ರೀನ್ ಹೌಸ್ ಎಫೆಕ್ಟ್ ಯಾಕಪ್ಪ ಆಗುತ್ತೆ ಅಂತಂದರೆ ನಾವು ಮುಖ್ಯವಾಗಿ ಈಗ ಇಂಗಾಲದ ಡೈಆಕ್ಸೈಡ್ ತಗೊಳ್ಳೋಣ, ಯಥೇಚ್ಛವಾಗಿ ಬಳಸುವಂಥ ವೆಹಿಕಲ್ಸ್ ಇರ್ಬೋದು, ಕಾರ್ಖಾನೆಗಳಿರ್ಬೋದು ಮೂಲ ಕಾರಣ ಆಗಿದೆ. ಅದೇ ರೀತಿ ನಾವು ಮೀಥೇನ್ ತಗೊಳೋದಾದರೆ ನಮ್ಮ ಕೃಷಿ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಈ ತೈಲ ಶುದ್ಧೀಕರಣ ಇರ್ಬೋದು, ಇವುಗಳು ಸಹ ಕಾರಣ ಆಗಿರುತ್ತೆ. ಅದೇ ರೀತಿ ನಾವು ನೈಟ್ರಸ್ ಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಮುಖ್ಯವಾಗಿ ನಾವು ಬಳಸುವಂಥ ರಾಸಾಯನಿಕ ಗೊಬ್ಬರಗಳು ಅಥವಾ ಸರಿಯಾದ ಪ್ರಮಾಣದಲ್ಲಿ ಬಳಸ್ತಾ ಇರೋಂಥ ರಾಸಾಯನಿಕ ಗೊಬ್ಬರಗಳು, ಇವುಗಳ ಪ್ರಮಾಣ ಜಾಸ್ತಿ ಆದಾಗ ಖಂಡಿತವಾಗ್ಲೂ ಈ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಇದು ಪರಿಣಾಮ ಏನಪ್ಪ ಆಗುತ್ತೆ ಅಂತಂದರೆ ಈಗ ನಾವೆಲ್ಲ ಗಮನಿಸ್ತಾ ಇರ್ಬೋದು, ಕರ್ನಾಟಕದಲ್ಲಿ ಕಳೆದ 23 ವರ್ಷ ನಾವು ತಗೊಂಡಾದ್ರೆ ಮಳೆಯ ಪ್ರಮಾಣ ತಗೊಳೋದಾದ್ರೆ 16 ವರ್ಷಗಳು ಬರಗಾಲಕ್ಕೆ ತುತ್ತಾಗಿದೆ. ಕೇವಲ 7 ವರ್ಷಗಳಲ್ಲಿ ನಾವು ಸರಿಯಾದ ಮಳೆನ ಪಡೆದಿದ್ದೀವಿ. ಕೆಲವು ವರ್ಷಗಳಲ್ಲಿ ಒಂದು ಕಡೆ ಬರಗಾಲ ಆದರೆ ಇನ್ನೊಂದು ಕಡೆ ನೆರೆನೂ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಿರೋದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಿಸಿಗಾಳಿಯ ಅಂಶನೂ ಜಾಸ್ತಿ ಆಗ್ತಾ ಹೋಗ್ತಿದೆ. ಇಲ್ಲಿ ಒಂದು ಸತಿ ಮಳೆಯ ಪ್ರಮಾಣ ಮತ್ತೆ ಹಂಚಿಕೆ ವ್ಯತ್ಯಾಸ ಆದ್ರೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋಂಥದ್ದು. ಜೊತೆಗೆ ನಮ್ಮಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ ನಂಬರ್ ಆಫ್ ಈವೆಂಟ್ಸ್ ಅಂತೀವಿ ಅಥವಾ ಫ್ರೀಕ್ವೆನ್ಸಿ ಅಂತೀವಿ ಅಥವಾ ಮ್ಯಾಗ್ನಿಟ್ಯೂಡ್ ಅಂತೀವಿ. ಬರಗಾಲ ಇರ್ಬೋದು ಅಥವಾ ಫ್ಲಡ್ ಇರ್ಬೋದು, ಇದು ಜಾಸ್ತಿ ಆಗ್ತಾ ಇರೋಂಥದ್ದು, ಹಂಚಿಕೆ ವ್ಯತ್ಯಾಸ ಆಗ್ತಾ ಇರೋಂಥದ್ದು. ಇದರ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ, ನಾವು ಇದಕ್ಕೆ ಕಾರಣ ಏನು, ಅಲ್ಲೇ ನಿರ್ವಹಣೆ ಸಿಗುತ್ತೆ ನೋಡಿ. ಮುಖ್ಯವಾಗಿ ನಾವು ಇಷ್ಟೊತ್ತು ಸುಮಾರು ಜನ ಮಾತಾಡ್ತಾ ಇದ್ರು, ಒಂದು ಮಣ್ಣು, ಇನ್ನೊಂದು ಜೀವ ವೈವಿಧ್ಯತೆ, ಇನ್ನೊಂದು ನೀರು.
ಇವು ಮೂರುಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸಬೇಕು. ಜೀವ ವೈವಿಧ್ಯತೆ ಇದ್ದಾಗ ಆ ಇಂಗಾಲದ ಪ್ರಮಾಣನ ಕಡಿಮೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಣ್ಣಲ್ಲಿ ಸಾವಯವ ಅಂಶ ಹೆಚ್ಚಾಗಿದ್ರೆ ಖಂಡಿತವಾಗ್ಲೂ ಅದೇನಪ್ಪ ಮಾಡುತ್ತೆ ಅಂತಂದರೆ ಇಂಗಾಲದ ಡೈಆಕ್ಸೈಡ್ ಅಂಶನ ಒಂದು ಕಡೆ ಶೇಖರಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ನೀರಿನ ಸರಿಯಾದ ಬಳಕೆ ಬಹಳ ಮುಖ್ಯ. ನಾವು ಈ ನೀರಿನ ಸದ್ಬಳಕೆ ನೋಡಿ, ಈಗ ಉಷ್ಣಾಂಶ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಮಣ್ಣಲ್ಲಿ ತೇವಾಂಶ ಕಡಿಮೆ ಆಗುತ್ತೆ, ವಾತಾವರಣದಲ್ಲಿ ತೇವಾಂಶ ಆಗುತ್ತೆ, ಗಿಡಕ್ಕೆ ನೀರಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಗಿಡಕ್ಕೆ ನೀರಿನ ಡಿಮ್ಯಾಂಡ್ ಜಾಸ್ತಿ ಆದರೆ ಅಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಸೊ ಇದು ಬ್ಯಾಲೆನ್ಸ್ ಆಗಬೇಕು. ನಮಗೆ ಮಣ್ಣಿರ್ಬೋದು, ನೀರಿರ್ಬೋದು, ವಾತಾವರಣದಲ್ಲಿರೋಂಥ ಜೀವ ವೈವಿಧ್ಯತೆ ಇರ್ಬೋದು. ನಮ್ಮ ಧರ್ಮರಾಜ್ ಸಾಹೇಬ್ರು ಹೇಳ್ತಾ ಇದ್ರು, ಅಟ್ಲೀಸ್ಟ್ ನಾವು ಮರ ನೆಡೋಣ. ಸೊ ಇಲ್ಲಿ ಏನು ಅಂದರೆ ಕೃಷಿ ಜೊತೆಗೆ ಕೃಷಿ ಚಟುವಟಿಕೆಗಳನ್ನ ಮಾಡೋದಿನ ಎಷ್ಟು ಸಾಧ್ಯ ಆಗುತ್ತೋ. ಈಗ ನಾವು ಇಂಗಾಲದ ಡೈಆಕ್ಸೈಡ್ನ ಕಡಿಮೆ ಮಾಡಬೇಕು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ನಾವು ಎಷ್ಟು ಕಡಿಮೆ ವೆಹಿಕಲ್ಗಳನ್ನ ಬಳಸೋದಕ್ಕೆ ಸಾಧ್ಯ ಇರುತ್ತೋ ಅದನ್ನ ಕಡಿಮೆ ಬಳಸ್ಬೋದು. ಮತ್ತೆ ಕೈಗಾರಿಕೆಗಳಲ್ಲಿ ಸರಿಯಾದ ಪ್ರಮಾಣದ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದಾದ್ರೆ ಅದು ಹೊರಸೂಸುವಂತ ಪ್ರಮಾಣನ ಕಡಿಮೆ ಮಾಡ್ಬೋದು. ಅದೇ ಜೊತೆಗೆ ನೀವು ಮೀಥೇನ್ಗೆ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಪ್ಯಾಡಿ ಬೆಳಿತೀವಿ ಅಂದ್ರೆ ಎಲ್ಲರೂ ಭತ್ತ ಬೆಳಿತೀವಿ. ನಾವು ಭತ್ತನ ಕೆಸರುಗದ್ದಲ್ಲಿ ಬೆಳೆದ್ರೆ ಯಥೇಚ್ಛವಾಗಿ ಮೀಥೇನ್ ಅಂಶ ನಮಗೆ ವಾತಾವರಣಕ್ಕೆ ಬರುತ್ತೆ. ಅದ್ರ ಬದಲು ನಾವು ಶ್ರೀ ಪದ್ಧತಿಯಲ್ಲಿ ಭತ್ತ ಬೆಳೆದಿರಲಿ, ಅರೆ ನೀರಾವರಿ ಪದ್ಧತಿಯಲ್ಲಿ ಭತ್ತ ಬೆಳೆಯೋದಾದ್ರೆ ನಾವು ಈ ಮೀಥೇನ್ ಅಂಶನ ಕಡಿಮೆ ಮಾಡ್ಬೋದು. ಅದೇ ರೀತಿ ನೈಟ್ರಸ್ ಆಕ್ಸೈಡ್ ತಗೊಳ್ಳೋಣ. ನೈಟ್ರಸ್ ಆಕ್ಸೈಡ್ ತಗೊಂಡ್ರೆ ಸರಿಯಾದ ಬಳಕೆ, ನಾವು ಯಾವುದೇ ಒಂದು ವಸ್ತುನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಹಂತದಲ್ಲಿ ಬಳಸಿದ್ದೆ ಆದ್ರೆ ಇದರ ಪ್ರಮಾಣನೂ ಸಹ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಇದ್ರ ಜೊತೆಗೆ ನಾವು ನೀರಿನ ಸಂರಕ್ಷಣೆ, ಉದಾಹರಣೆ ತಮ್ಗೆಲ್ಲ ಗೊತ್ತಿರ್ಬೋದು, ಜಲಾನಯನ ಅಭಿವೃದ್ಧಿ ಅಂತ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮುಂದೆ ಹೆಚ್ಚಾಗಿ ಬೀಳಂತ ಮಳೆ ನೀರನ್ನ ಒಂದ್ ಕಡೆ ಸಂರಕ್ಷಣೆ ಮಾಡೋದು, ಅದನ್ನ ನಾವು ಬಳಸಂತದಿರ್ಬೋದು, ಅಥವಾ ಬರಗಾಲಕ್ಕೆ ತಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋಂಥದ್ದಿರ್ಬೋದು, ಉತ್ತಮವಾದ ತಳಿಗಳನ್ನ ಅಭಿವೃದ್ಧಿ ಪಡಿಸೋದು, ಮತ್ತೆ ನೆರೆಯಲ್ಲಿ ನಿಲ್ಲಂತ ತಳಿಗಳಿಗೂ ನಾವು ಮಾಡೋಂಥ ಅವಕಾಶ ಇರುತ್ತೆ. ಇದ್ರ ಜೊತೆಗೆ ಈ ವಾತಾವರಣ ಅಥವಾ ಹವಾಮಾನ ಬದಲಾವಣೆಯಿಂದ ಅಂದ್ರೆ ಬೆಳೆಗೆ ಬರುವಂತ ರೋಗ ರುಜಿನಗಳ ಇದು ಜಾಸ್ತಿ ಆಗ್ತಾ ಇದೆ. ಇದಕ್ಕೂ ನಾವು ಅಭಿವೃದ್ಧಿ ಪಡಿಸುವಂತ ಅವಕಾಶ ಇರುತ್ತೆ. ಬೆಳೆ ಪರಿವರ್ತನೆ ಮಾಡ್ಬೋದು, ಕೃಷಿ ಅರಣ್ಯ ಮಾಡ್ಬೋದು. ಎಷ್ಟು ಸಾಧ್ಯನೋ ನಾವು ಈ ಪ್ರಮಾಣನ ಕಡಿಮೆ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಇದನ್ನ ನಿರ್ವಹಿಸೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ನಾವ್ ಏನಪ್ಪಾ ಅಂತಂದ್ರೆ ಜಾಗೃತಿ ಮೂಡಿಸೋಂಥದ್ದು, ರೈತರಿಗೆ ಹವಾಮಾನ ಬದಲಾವಣೆಯ ಜಾಗೃತಿ ಮೂಡಿಸೋಂಥದ್ದು, ಅದ್ರ ಬಗ್ಗೆ ಅರಿವು ಮೂಡಿಸೋಂಥದ್ದು ಈ ಕಾರ್ಯಕ್ರಮಗಳು ಆಗಬೇಕು. ಜೊತೆಗೆ ಇದನ್ನ ಕೇವಲ ನಾವೊಂದು ಹಾಸನಕ್ಕೋ ಕರ್ನಾಟಕಕ್ಕೋ ಭಾರತಕ್ಕೆ ನಿಲ್ಲಿಸಿದ್ರೆ ಈ ಹವಾಮಾನ ಬದಲಾವಣೆಯನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಪಾಲಿಸಿಗಳಾಗಬೇಕು, ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಬೇಕು. ಈಗ ಆದಾಗ ಅಷ್ಟೇ ಸಾಧ್ಯ ನಾವು ಇಲ್ಲಿ ಬರೋಂಥ ಈ ಏನು ಹಸಿರುಮನೆ ಅನಿಲಗಳನ್ನ ಕಡಿಮೆ ಮಾಡೋಕ್ಕೆ ಸಾಧ್ಯ, ಇದರ ಪರಿಣಾಮನ ಕಡಿಮೆ ಮಾಡೋಕ್ಕೆ ಸಾಧ್ಯ. ಈ ರೀತಿ ಮಾಡೋದ್ರಿಂದ ಈ ಒಂದು ಎಲ್ಲ ಅಂಶಗಳನ್ನ ನಿರ್ವಹಿಸೋದಕ್ಕೆ ಸಾಧ್ಯ. ನಮ್ಮ ಭಾರತೀಯ ಹವಾಮಾನ ಇಲಾಖೆ ಮತ್ತು ಕೃಷಿ ಅನುಸಂಧಾನ ಪರಿಷತ್ತು ಇವರು ಈ ಜೊತೆಗೂಡಿ ರೈತನಿಗೆ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ನೀಡುತ್ತೆ. ರೈತರು ಇದನ್ನ ತನ್ನ ಮೊಬೈಲಲ್ಲೇ ಮೇಘದೂತನ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರ ಮಾಹಿತಿನ ಪಡಿಬಹುದು. ಮೊದಲು ಜಿಲ್ಲಾವಾರು ಪ್ರಾಯೋಗಿಕವಾಗಿ ಶುರು ಮಾಡಿದ್ರು, ಮತ್ತೆ ತಾಲೂಕುವಾರು ಇದನ್ನ ಪ್ರಾಯೋಗಿಕವಾಗಿ ಶುರು ಮಾಡಿದ್ರು. ಖುಷಿ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಇದನ್ನ ನಾವು ಪಂಚಾಯತ್ ವಾರು ಮುನ್ಸೂಚನೆ ಕೊಡೋದು, ಮುನ್ಸೂಚನೆ ಜೊತೆಗೆ ಹವಾಮಾನ ಸಲಹೆಗಳನ್ನ ಬಳಸಬಹುದು. ಇಲ್ಲಿ ನಾನು ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಸಪೋಸ್ ಈಗ ನಾವು 2024 ತಗೊಳೋದಾದ್ರೆ ಹಿಂದಿನ ಮಳೆಗಳು ಜಾಸ್ತಿ ಆಗ್ತಿತ್ತು, ನವೆಂಬರ್ ಅಲ್ಲಿ ಮಳೆ ಜಾಸ್ತಿ ಆಗ್ತಾ ಇತ್ತು. ಅಟ್ಲೀಸ್ಟ್ ರೈತನಿಗೆ ಇನ್ನು ಮುಂದಿನ 5 ದಿನಗಳ ಮಟ್ಟದಲ್ಲಿ ಮಳೆ ಬರೋ ಸಾಧ್ಯತೆ ಇದೆ, ಕೊಯ್ಲು ಮಾಡಬೇಡಿ ಅಥವಾ ಒಕ್ಕಣೆ ಮಾಡಬೇಡಿ, ಈ ತರ ಒಂದು ಮುನ್ಸೂಚನೆ ಹೋದ್ರೆ ಅಟ್ಲೀಸ್ಟ್ ಆ ರೈತ ಆ ಕೆಲಸನ ಮಾಡೋದನ್ನ ತಪ್ಪಿಸ್ತಾನೆ. ಅಥವಾ ನೀವೇನಾದ್ರೂ ಸ್ಪ್ರೇ ಮಾಡಕ್ ಹೋದ್ರೆ ದಯವಿಟ್ಟು ಮಾಡಬೇಡಿ, ಮುಂದಿನ 3 ದಿನ ಅಥವಾ ಮಳೆ ಇದೆ ಅಂದ್ರೆ ಆ ಒಂದು ಔಷಧಿ ಉಳಿಯುತ್ತೆ, ಆ ದುಡ್ಡು ಉಳಿಯುತ್ತೆ, ಮತ್ತೆ ಅವನಿಗೆ ಅನುಕೂಲನೂ ಆಗುತ್ತೆ. ಈ ರೀತಿ ಮಾಹಿತಿಯನ್ನು ಸಹ ರೈತರು ಪಡೆದುಕೊಂಡು ಅದ್ರ ಉಪಯೋಗ ಪಡ್ಕೊಬೇಕು ಅಂತ ಹೇಳ್ತೀನಿ. ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ತಮ್ಗೆಲ್ಲ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ಇದುವರೆಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಅವರು ಬಹಳ ಚೆನ್ನಾಗಿ ಪ್ರಸ್ತುತ ಹವಾಮಾನ ಬದಲಾವಣೆ ಕುರಿತಂತೆ ವಿಷಯಗಳನ್ನು ಉಲ್ಲೇಖ ಮಾಡಿದರು. ಅದರಲ್ಲೂ ರೈತರ ಪಾತ್ರವನ್ನು ಅವರು ಹೇಳ್ತಾ ನಾವೆಲ್ಲರೂ ಹೇಗೆ ಬದ್ಧರಾಗಿರ್ಬೇಕು ಅಂದ್ಕೊಂಡು ವಿಷಯಗಳನ್ನು ಹಂಚಿಕೊಂಡ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಣ. ಕಾರ್ಯಕ್ರಮ ಮುಂದುವರೆದ ಹಾಗೆ ನಾನು ಆಗಲೇ ಹೇಳಿದಾಗೆ ಪ್ರತಿ ದಿವಸವೂ ಕೂಡ ಆಕಾಶವಾಣಿ ಕೃಷಿಕರಿಗಾಗಿ ಒಂದು 50 ನಿಮಿಷಗಳ ಕಾರ್ಯಕ್ರಮವನ್ನು ಮಾಡುತ್ತೆ. ಸಂಜೆ
7:50ರಿಂದ 7:35 ಕಿಸಾನ್ ವಾಣಿ ಕೃಷಿ ರಂಗ ಬರುತ್ತೆ. ಬೆಳಗ್ಗೆ ರೈತರಿಗೆ ಸಲಹೆ ಅಂತ ಹೇಳಿ 5 ನಿಮಿಷ ಬರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಚೇತನ್ ಗುರೂಜಿಯವರು ಬಹಳ ಆಸಕ್ತಿಯಿಂದ ಕೇಳ್ತಾರೆ. ನಮ್ಮ ಕೃಷಿ ಕಾರ್ಯಕ್ರಮಗಳು ಹೇಗೆ ಇದ್ದಾವೆ, ಹೇಗೆ ಆಗ್ತಾ ಇದ್ದಾವೆ, ಇನ್ನೂ ಹೇಗೆ ಆಗಬೇಕು ಅನ್ನೋದನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ನಮಸ್ಕಾರ. ಮೊದಲು ಟಿವಿ ಮಾಧ್ಯಮಕ್ಕಿಂತ ಆಕಾಶವಾಣಿನೇ ಇವತ್ತು ಅವತ್ತಿನ ಕಾಲದಲ್ಲಿದ್ದಂಥದ್ದು. ಅನೇಕ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದ್ದು, ಅದರಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಕೃಷಿಯ ಕಾರ್ಯಕ್ರಮಗಳು ಅಷ್ಟು ಆಸಕ್ತಿದಾಯಕವಾಗಿ ನಾವೇನು ಕೇಳ್ತಾ ಇರಲಿಲ್ಲ. ಆದರೆ ಮುಂದೆ ಬೆಳೀತಾ ನಮ್ಮ ತಂದೆಯವರು ಕೃಷಿಕರೇ ಆಗಿದ್ದಂಥ ಸಂದರ್ಭದಲ್ಲಿ ಈ ಕೃಷಿಯ ಸಲಹೆಗಳು ಬರ್ತಾ ಇದ್ದು, ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನಮಾನದಲ್ಲಿ ಇಷ್ಟು ವಿದ್ಯುತ್ತಿನ ಒಂದು ವ್ಯವಸ್ಥೆ ಇರಲಿಲ್ಲ. ಅವತ್ತು ರೇಡಿಯೋಗಳೇ ಒಂದು ದೊಡ್ಡ ಮಾಧ್ಯಮ ಅಂತ ಅನ್ನುವಂಥದ್ದಿತ್ತು. ಅನಿವಾರ್ಯವಾಗಿ ಬೇಡ ಅಂದ್ರೂ ಸಹ ಈ ಕಾರ್ಯಕ್ರಮಗಳನ್ನ ಆಲಿಸಲೇಬೇಕಾಗಿತ್ತು. ಯಾಕೆಂದ್ರೆ ಮನರಂಜನೆ ಅಂತಂದ್ರೆ ಇನ್ನೇನು ಇರಲೇ ಇಲ್ಲ. ಆಕಾಶವಾಣಿ ಬಿಟ್ಟರೆ ಏನೂ ಇರಲಿಲ್ಲ. ಅದರಲ್ಲಿ ಏನು ಬರ್ತದೋ ನಮಗೆ ಬೇಕಾದ್ದು ಅಥವಾ ಇನ್ನು ನಮಗೆ ಆಸಕ್ತಿ ಇಲ್ಲದೆ ಹೋದಂತ ಕಾರ್ಯಕ್ರಮಗಳು ಬಂದ್ರೂ ಆಲಿಸಲೇಬೇಕಾದಂತ ಸನ್ನಿವೇಶ. ಹಾಗಾಗಿ ಅನಿವಾರ್ಯವಾಗಿ ಈ ಕಾರ್ಯಕ್ರಮಗಳನ್ನ, ಕೃಷಿ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅದರಲ್ಲಿ ಬರುವಂತಹ ಅನೇಕ ಕೃಷಿ ಸಾಧಕರ ಒಂದು ಮಾಹಿತಿಗಳು ಅಥವಾ ಅವರ ಜೀವನದ ಅನುಭವಗಳು ಅಥವಾ ಕೃಷಿಯಲ್ಲಿ ಏನೆಲ್ಲ ವೈವಿಧ್ಯಮಯವಾದಂತಹ ಬೆಳೆಗಳನ್ನ ಮಾಡಬಹುದು ಮತ್ತು ಅದರಲ್ಲಿ ಆದಾಯವನ್ನ ಗಳಿಸಬಹುದು ಮತ್ತು ಕೃಷಿಯಿಂದನೇ ನಾವು ಯಾವ ರೀತಿ ಉತ್ತಮವಾದಂತಹ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆದು ನಮಗೆ ಬೇಕಾದಂತ ಆದಾಯವನ್ನು ಪಡಿಬಹುದು ಅನ್ನುವಂತ ವಿಚಾರಗಳನ್ನ ಆಗಾಗ ತಿಳ್ಕೊಂತಾ ಇದ್ವಿ. ಅದರಲ್ಲೂ ಕೃಷಿ ಅಂತಂದ್ರೆ ಬರೀ ಬೆಳೆ ಬೆಳೆಯದೇ ಕೃಷಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದ್ರ ಜೊತೆಗೆ ಮೀನು ಸಾಕಾಣಿಕೆಯ ಕೃಷಿ ಇರಬಹುದು, ಅಥವಾ ಕುರಿ ಸಾಕಾಣಿಕೆಯ ಕೃಷಿ ಬಗ್ಗೆ ಮಾಹಿತಿ ಇರಬಹುದು, ಅಥವಾ ಹಸುಗಳ ಸಾಕಾಣಿಕೆ ಬಗ್ಗೆ ತಿಳುವಳಿಕೆ ಇದ್ದಿದ್ದು, ಅದ್ರ ಜೊತೆಗೆ ಬೇಕಾದಂತಹ ಅದರಲ್ಲೂ ಅವುಗಳ ಆದಾಯವನ್ನ ನಾವು ಯಾವ ರೀತಿ ಅವುಗಳನ್ನ ಬೆಳೆದು ಅಥವಾ ಅವುಗಳ ಸಾಕಾಣಿಕೆಯಿಂದ ನಾವು ದುಪ್ಪಟ್ಟು ಮಾಡ್ಕೋಬಹುದು ಅನ್ನುವಂತಹ ಮಾಹಿತಿಗಳು ಎಲ್ಲರಿಗೂ ಸಿಕ್ಕಿದ್ದಂತ ಸಂದರ್ಭಗಳು ಬಹಳ ಅನುಕೂಲಗಳನ್ನ ತಂದುಕೊಡ್ತು. ಅದ್ರ ಜೊತೆಗೆ ಕಡಿಮೆ ಜಮೀನಿನಲ್ಲೂ ಸಹ ಉತ್ತಮವಾದಂತಹ ಆದಾಯವನ್ನ ಯಾವ ರೀತಿ ಗಳಿಸಬಹುದು, ವೈವಿಧ್ಯಮಯವಾದಂತಹ ಕಡಿಮೆ ಜಮೀನಿನಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೆಯಬಹುದು ಅನ್ನುವಂಥದ್ದು ಕೃಷಿ ಸಮಾಚಾರ ಅಥವಾ ಕೃಷಿಯ ಏನು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದು ಅದರಲ್ಲಿ ಮಾಹಿತಿಗಳು ಗೊತ್ತಾಗ್ತಾ ಇದ್ದು. ವೈವಿಧ್ಯಮಯವಾದಂತಹ ಗಿಡಗಳನ್ನ ಅಥವಾ ಅದರಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾದಂತಹ ತರಕಾರಿಗಳನ್ನ ಯಾವ ರೀತಿ ಬೆಳೆಯಬಹುದು ಅಥವಾ ದ್ವಿಗುಣ ಬೆಳೆಗಳನ್ನ ಯಾವ ರೀತಿ ನಾವು ಬೆಳೆಯಬಹುದು ಅನ್ನುವಂತಹ ವಿಜ್ಞಾನಿಗಳ ಸಲಹೆಗಳು, ಅವರ ಮಾಹಿತಿಗಳು ಮತ್ತು ಅದರ ಜೊತೆಗೆ ರೈತರ ಅನುಭವಗಳು ನಮಗೆ ಒಂಥರ ಪುಷ್ಟಿ ಕೊಡ್ತಾ ಬಂತು. ಮತ್ತು ಸರಳವಾಗಿ ಕಡಿಮೆ ಖರ್ಚಿನಲ್ಲೂ ಸಹ ಕೃಷಿಯನ್ನ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದು ಇದು ಬಹಳ ವಿಶೇಷವಾದಂತಹ ಮಾಹಿತಿಗಳು ನಮಗೆ ಈ ಹಾಸನ ಆಕಾಶವಾಣಿಯ ಮೂಲಕ ದಿನನಿತ್ಯ ನಮಗೆ ಸಿಗ್ತಾ ಹೋಯ್ತಲ್ಲ. ನಿಜವಾಗ್ಲೂ ಎಷ್ಟೋ ಜನ ಕೃಷಿಯನ್ನ ತಿರಸ್ಕರಿಸಿದಂತ ಅನೇಕ ಯುವಕರು ಅಥವಾ ಉದ್ಯಮಿಗಳು ಮತ್ತೆ ಕೃಷಿ ಕಡೆಗೆ ಮುಖ ಮಾಡುವಂತೆ ಮಾಡಿದ್ದೆ ನಮ್ಮ ಹಾಸನ ಆಕಾಶವಾಣಿ ಅಂತಂದ್ರೆ ನಮಗೆ ಖುಷಿ ಆಗ್ತದೆ. ಅದರಲ್ಲೂ ನಮ್ಮ ವಿಜಯಂಗಡಿ ಸರ್ ಅವರ ಕೃಷಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದ್ದಂಥದ್ದನ್ನ ಅವ್ರ ಮಾತುಗಳು ಕೇಳೋದು ಅಂದ್ರೆ ವಿಶೇಷ. ಅವಾಗ ನಾವು ಚಿಕ್ಕ ಹುಡುಗರಿದ್ದಾಗ ಈ ವ್ಯಕ್ತಿ ಏನ್ ಚೆನ್ನಾಗಿ ಮಾತಾಡ್ತಾರಲ್ಲ, ಇವ್ರು ಧ್ವನಿ ಕೇಳದೆ ಖುಷಿಯಲ್ಲ ಅಂತೇಳಿ ಅದನ್ನ ಧ್ವನಿ ಕೇಳಕ್ಕೋಸ್ಕರನಾರ ಆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಅನಂತರ ಇತ್ತೀಚೆಗೆ ನಮ್ಮ ಮಧುಸೂದನ್ ಸರ್ ಬಂದ ಮೇಲೆ ಒಂದು ಕಾರ್ಯಕ್ರಮಗಳು, ಅದು ವಿಭಿನ್ನವಾದ ವ್ಯಕ್ತಿಗಳನ್ನ, ಅದರಲ್ಲೂ ನಮಗೆ ಬಹಳ ಖುಷಿ ಕೊಟ್ಟಿದ್ದು ಅಂತಂದ್ರೆ ಎಷ್ಟೋ ಜನಗಳ ಮಹಿಳಾ ಕೃಷಿಕರನ್ನ ಅವ್ರನ್ನು ವಿಶೇಷವಾಗಿ ಸಂದರ್ಶನ ಮಾಡಿಸಿದ್ದು ನಮಗೆ ಇನ್ನೂ ಒಂಥರ ಖುಷಿ ಅನಿಸ್ತು. ಒಬ್ಬ ಮಹಿಳೆಯೂ ಸಹ ಈ ವೈವಿಧ್ಯಮಯವಾದಂತ ಕೃಷಿ ಮಾಡಿ ಕೃಷಿಯಲ್ಲೇ ಸಾಧನೆ ಮಾಡಬಹುದು ಅನ್ನೋದನ್ನ ಕೃಷಿಯ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಟ್ರು ನಮ್ಮ ಮಧುಸೂದನ್ ಸರ್ ಅವರು. ಅದು ಅಲ್ಲದೆ ಕೃಷಿಯ ವಿಚಾರಗಳು ಯಾವುದೇ ಒಂದು ಖರ್ಚಿಲ್ಲದೆ ನಾವು ಉಚಿತವಾದ ಸಲಹೆಗಳನ್ನ, ಮಾತುಗಳನ್ನ ನಮಗೆ ಕೇಳಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ವಿಶೇಷ ಅಂತ ಹೇಳ್ತಾ, ಕೃಷಿ ಇವತ್ತು ನಿಜವಾಗ್ಲೂ ಹೇಗಿದೆ ಅಂತಂದ್ರೆ ಅನ್ನ ಇಲ್ಲದೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೊಬೈಲ್ ಇಲ್ದಲೇ ಇರ್ಬೋದು, ಟಿವಿ ಇಲ್ಲದೆ ಇರ್ಬೋದು, ಅಥವಾ ನಮಗೆ ಚಿನ್ನ ಇಲ್ಲದೆ ಇದ್ರೂ ಇರ್ಬೋದು. ಆದರೆ ಒಳ್ಳೆಯ ಕೃಷಿಯನ್ನ ಬೆಳೆಯುವಂಥ ರೈತ ಇಲ್ಲದೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರೈತನಿಗೆ ಇನ್ನೂ ಉತ್ತಮವಾದಂತಹ ಬೆಲೆ, ಗೌರವ ಬರಬೇಕು, ರೈತನನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸಗಳು ಆಗಬೇಕು ಅಂತ ಕೆಲಸವನ್ನು ಹಾಸನ ಆಕಾಶವಾಣಿ ಮಾಡ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಆಗ್ತಾ ಇದ್ದೀನಿ. ನಮಸ್ಕಾರ. AR ಚೇತನ್ ಕುಮಾರ್ ಅವರು ಯೋಗ ಗುರುಗಳು ಮತ್ತು ಆಹಾರ ತಜ್ಞರು ಕೂಡ ಹೌದು. ನಮ್ಮ ಆಕಾಶವಾಣಿಯಲ್ಲಿಯೂ ಕೂಡ ಅವರ ಕಾರ್ಯಕ್ರಮಗಳು ಸರಣಿಯ ರೂಪದಲ್ಲಿ ಪ್ರಸಾರವನ್ನು ಕಾಣ್ತಾ ಇದ್ದಾವೆ. ಆಕಾಶವಾಣಿಯನ್ನು ಬಹಳ ಪ್ರೀತಿಯಿಂದ ಅವರು ಕೇಳ್ತಾರೆ, ಕಾರ್ಯಕ್ರಮಗಳನ್ನು ಆಲಿಸಿಕೊಂಡು ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಆಗಾಗ್ಗೆ ಹಂಚಿಕೊಳ್ತಾ ಇರ್ತಾರೆ. ಉಪಯುಕ್ತವಾದಂಥ ಕೆಲವೊಂದಷ್ಟು ಅಭಿಪ್ರಾಯಗಳನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಹಂಚಿಕೊಂಡ್ರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹವಾಮಾನ ಬದಲಾವಣೆ ಮತ್ತು ಕೃಷಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಇದು ಇಷ್ಟಕ್ಕೆ ಸೀಮಿತವಾ ಅಂಥೇಳಿ ಆಲೋಚನೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಅಲ್ಲ. ಯಾಕೆ ಅಂತ ಅಂದರೆ ಈ ವಾತಾವರಣ ಅನ್ನುವಂಥದ್ದೇನಿದೆಯೋ ಇದು ನಾವೇನೆಲ್ಲ ನೋಡ್ತೀವೋ ಅದೆಲ್ಲದರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅದು ನಮ್ಮ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಈಗ ಕೆಲವೊಂದು ಸೀಸನ್ಗಳಲ್ಲಿ ಎಲ್ಲರೂ ಕೂಡ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತೀವಿ. ಮನುಷ್ಯರ ಮೇಲೆ ಪರಿಣಾಮ ಬೀರಿದ ಮೇಲೆ ಅದು ಪ್ರಾಣಿಗಳ ಮೇಲೆಯೂ ಕೂಡ ಖಂಡಿತವಾಗಿಯೂ ದುಷ್ಪರಿಣಾಮವನ್ನು
ಬೇರಿರುತ್ತೆ. ಈ ನಿಟ್ಟಿನಲ್ಲಿ ಹೈನುಗಾರಿಕೆ ಮತ್ತು ಪಶುಪಾಲನೆಯ ಮೇಲೆ ಇದು ಎಂತಹ ಪರಿಣಾಮವನ್ನು ಬೀರ್ತಾ ಇದೆ, ಅದು ಹೇಗೆ ಇದೆ, ಅದರಿಂದ ನಾವು ಪಾರಾಗ್ತಕ್ಕಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಇದೀಗ ನಮ್ಮ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ OR ನಟರಾಜ್ ಅವರು ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಹಾಸನದ ಹೆಮ್ಮೆ ಈ ಒಂದು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಏನಿದೆಯೋ ಇದು ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂತಹ ಒಂದು ಕಾಲೇಜಾಗಿ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಪ್ರತಿಷ್ಠಿತ ಕಾಲೇಜಿನ ಡೀನ್ ಆಗಿ ಡಾಕ್ಟರ್ OR ನಟರಾಜ್ ಅವರು ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಈ ಹಿಂದೆ ನಮ್ಮ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸವನ್ನು ಮಾಡಿದಂಥವರು. ನಮಗೆ ಬಹಳ ಹೊಸಬ್ರೇನಲ್ಲ, ಇಲ್ಲಿ ಸಾಕಷ್ಟು ರೈತರ ಒಡನಾಟ ಅವ್ರಿಗೆ ಇದೆ. ನಮ್ಮ ಜಿಲ್ಲೆಯನ್ನು ಸುತ್ತಾಡಿದ್ದಾರೆ. ಈಗಲೂ ಕೂಡ ಮತ್ತೊಂದು ಅವಕಾಶ ಅವ್ರಿಗೆ ದೊರೆತಿದೆ. ನಮ್ಮ ಜಿಲ್ಲೆಯ ಕೃಷಿಕರಿಗೆ ಒಂದು ಒಳ್ಳೆಯ ಸೌಲಭ್ಯವನ್ನು ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ಮುಂದಿನ ದಿವಸಗಳಲ್ಲಿ ಅದೆಲ್ಲವುದನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ, ಹವಾಮಾನ ಬದಲಾವಣೆ ಮತ್ತು ಪಶುಪಾಲನೆ ಈ ವಿಷಯವನ್ನು ಕುರಿತು ವಿವರವಾಗಿ ಅವರು ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತೇ ಇದೆ ಏನಪ್ಪ ಅಂತ ಅಂದರೆ, ಕೃಷಿ ಮತ್ತು ಪಶುಸಂಗೋಪನೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ನಾವು ಹಿಂದೆಲ್ಲ ನಂಬ್ಕೊಂಬಂದಿರೋವಂಥವ್ರು. ಹಾಗೆ ಗಾಡಿಯ ಎರಡು ಚಕ್ರಗಳಿದ್ದಂತೆ ಕೃಷಿ ಮತ್ತು ಪಶುಸಂಗೋಪನೆ ಅಂತ ಹೇಳಿ ಹೇಳ್ಕೊಂಬಂದಿದ್ದೀವಿ. ಇದಕ್ಕೊಂದು ಉದಾಹರಣೆ ಅನ್ನೋ ಹಾಗೆ ತಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ನಾವು ಡಿಪೆಂಡ್ ಆಗಿದ್ದೀವಿ ನಾವು ಒಂದು ಹವಾಮಾನದ ಮೇಲೆ ಮತ್ತು ಕೃಷಿ ಮೇಲೆ ಅಂತ ಅಂದರೆ. ಈಗ ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳೋದು ಅಂತ ಅಂದರೆ, ಹೈನುಗಾರಿಕೆನಲ್ಲಿ ಒಂದು ಒಳ್ಳೆ ಹಾಲು ಕೊಡೋ ಅಂಥ ಹಸುಗೆ 75ರಿಂದ 80 ಲೀಟ್ರು ನೀರು ಬೇಕಾಗುತ್ತೆ ಪ್ರತಿ ದಿವಸ. ಆಮೇಲೆ 1 ಲೀಟ್ರಷ್ಟು ಹಾಲು ಉತ್ಪಾದನೆ ಆಗೋದಕ್ಕೆ 2.5 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಪಶುಸಂಗೋಪನೆ ಯಾವ ರೀತಿ ಒಂದು ಇದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ. ಆಮೇಲೆ ತಮ್ಮ ಮುಂದೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ ಮಾಮೂಲಿಯಾಗಿ ಹೇಳಬೇಕು ಅಂತ ಅಂದರೆ, ಈಗ ನಮ್ಮ ದೇಶದಲ್ಲಿ 5% ಕೃಷಿ ಆಧಾರಿತ ಒಂದು ಜಮೀನಲ್ಲಿ 5% ಅಷ್ಟೇ ನಾವು ಮೇವಿನ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಮತ್ತು ಏನಪ್ಪ ಅಂದರೆ 11% ಒಣಮೇವಿನ ಕೊರತೆ ಇದೆ, ಮತ್ತು 35% ಹಸಿರು ಮೇವಿನ ಕೊರತೆ ಇದೆ, 28% ಒಂದು ಕಾನ್ಸಂಟ್ರೇಟ್ಸ್ ಅಂತ ಏನು ಹೇಳ್ತೀವಿ ನಾವು, ಸಮತೋಲನ ಆಹಾರನ ತಯಾರು ಮಾಡೋದಕ್ಕೆ ಉಪಯೋಗಿಸುವಂಥ ದವಸ ಧಾನ್ಯಗಳ ಕೊರತೆ ಇದೆ. ಈ ಎಲ್ಲದ್ದು ಸಹ ಏನಾಗುತ್ತೆ ಅಂತ ಅಂದರೆ, ಈ ಹವಾಮಾನ ಬದಲಾವಣೆಯಲ್ಲಿ ಇದರ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಪರಿಣಾಮ ಈ ನಮ್ಮ ಪಶುಸಂಗೋಪನೆ ಮೇಲೆ ಬೀಳುತ್ತೆ. ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕೃಷಿ ಮಣ್ಣು ಮತ್ತು ಸಸ್ಯ ಮತ್ತು ಪ್ರಾಣಿಗಳು ಒಂದು ಕೊಂಡಿ ಇದ್ದಾಗೆ ಅಂತ ಹೇಳಿ ಈ ಕೊಂಡಿ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನು, ಯಾವ ಥರ ದುಷ್ಪರಿಣಾಮನ ಬೀರ್ಬೋದು ಇದು ಅಂತ ಅಂದರೆ, ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ, ಯಾವಾಗ ಅತಿವೃಷ್ಟಿ ಅನಾವೃಷ್ಟಿ ಇರ್ಬೋದು. ಉದಾಹರಣೆಗೆ ತುಂಬ ಬಿಸಿ ಇದ್ದಾಗ ಏನಾಗುತ್ತೆ ಅಂದರೆ, ಎಲ್ಲ ಸಾಯಿಲೆಲ್ಲ ಏನಾಗುತ್ತೆ, ಡ್ರೈ ಆಗುತ್ತೆ. ಒಣಗಿದಾಗ ಅತಿ ಮುಖ್ಯವಾಗಿ ಏನಪ್ಪ ಅಂತ ಅಂದರೆ, ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ, ಸಲ್ಫರ್ ಮತ್ತು ನೈಟ್ರೋಜನ್ ಕಡಿಮೆ ಆಗುತ್ತೆ. ಅಲ್ಲ ನಾವೇನೇ ಬೆಳೆಯುವಂಥ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ. ಜಾನುವಾರುಗಳು ಆ ಬೆಳೆ ಉತ್ಪನ್ನಗಳು ಯಾವುದು ಮೇವಿರ್ಬೋದು ಅಥವಾ ಅದರ ಧಾನ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಕೊರತೆ ಇದ್ದಾಗ ಏನಾಗುತ್ತೆ ಅಂದರೆ, ಅದು ಪ್ರಾಣಿಗಳ ಮೇಲೆ ಅನೇಕಾರು ಪೋಷಕಾಂಶಗಳ ಕೊರತೆಗಳು ಉಂಟಾಗಿ ಏನಾಗುತ್ತೆ ಅಂತಂದರೆ, ಅದರ ದೇಹದ ಮೇಲೆ ಅನೇಕಾರು ದುಷ್ಪರಿಣಾಮನ ಬೀರುತ್ತೆ. ಅಂದರೆ ಆರೋಗ್ಯ, ಅಂದರೆ ಒಂದು ರೋಗನ ತಡೆಯುವಂಥ ಶಕ್ತಿ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ, ಇಮ್ಯುನಿಟಿ ಅಂತ ನಾವೇನು ಹೇಳ್ತೀವಿ. ಮತ್ತು ರೋಗ ತಡೆಯುವಂಥ ಶಕ್ತಿ ಕಡಿಮೆ ಆಗುತ್ತೆ. ಉತ್ಪಾದನೆಗಳು ಹಾಲಿರ್ಬೋದು, ಮತ್ತು ಮೊಟ್ಟೆ ಉತ್ಪಾದನೆ ಇರ್ಬೋದು, ಮತ್ತೊಂದಿರ್ಬೋದು, ಮತ್ತು ದೇಹದ ಬೆಳವಣಿಗೆ ಇರ್ಬೋದು, ಎಲ್ಲದರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಮೊದಲನೇದಾಗಿ ಈ ಪರಿಣಾಮ ಏನಪ್ಪ ಅಂತ ನಿಮಗೆಲ್ಲ ಗೊತ್ತು, ಈಟ್ ಸ್ಟ್ರೆಸ್ ಅಂತ ಆಗುತ್ತೆ ಪಶುಸಂಗೋಪನೆಗಳು. ಯಾವುದೋ ಏನೋ ಹಸುಗಳಿರ್ಬೋದು, ಎಮ್ಮೆ ಇರ್ಬೋದು, ಕುರಿ ಕೋಳಿ ಎಲ್ಲ ಹಂದಿ ಎಲ್ಲದಕ್ಕೂ ಈ ಸ್ಟ್ರೆಸ್ ಅಂತ ಆಗುತ್ತೆ. ವಿಪರೀತ ಬಿಸಿ ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ಈ ಸ್ಟ್ರೆಸ್ ಅಂತ ಆದಾಗ ಏನು ಮಾಡ್ತವೆ ಪ್ರಾಣಿಗಳು, ತಮಗೆಲ್ಲ ಗೊತ್ತೇ ಇದೆ, ಬೇಸಿಗೆನಲ್ಲಿ ನಾವು ಆದಷ್ಟು ಆಹಾರನ ಕಡಿಮೆ ಉಪಯೋಗಿಸ್ತಿರ್ತೀವಿ, ಬರೀ ನೀರನ್ನೇ ಉಪಯೋಗಿಸ್ತಾ ಇರ್ತೀವಿ, ಆಹಾರ ಕಡಿಮೆ ಮಾಡ್ತೀವಿ. ಹಾಗೆ ಪ್ರಾಣಿಗಳನ್ನು ಸಹ ಆಹಾರನ ಕಡಿಮೆ ಮಾಡ್ತವೆ. ಒಂದು ಕಡೆ ಈ ನಾವು ಇರೋವಂಥ ಇನ್ನೊಂದು ಭಾಗದಲ್ಲಿ ಉತ್ಪಾದನೆ ಆಗಿರೋವಂಥ ಮೇವು ಮತ್ತು ಧಾನ್ಯಗಳಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ. ಇಲ್ಲಿ ಪ್ರಾಣಿಗಳು ಆಹಾರನ ಕಡಿಮೆ ಮಾಡಿರ್ತವೆ. ಈ ಎರಡನ್ನೂ ಅದರದ ಒಂದು ಆರೋಗ್ಯದ ಮೇಲೆ ಮತ್ತು ಅದು ಉತ್ಪಾದನೆ ಮೇಲೆ ಒಂದು ಪರಿಣಾಮನ ಬೀರುತ್ತೆ. ಮತ್ತು ಏನಾಗುತ್ತೆ ಅಂದರೆ, ಈ ಕೀಟಗಳು ಅಂತ ಅಂದರೆ, ಈಗೇನು ಉಣ್ಣೆ ಇರ್ಬೋದು ಮತ್ತು ಸೊಳ್ಳೆಗಳು ಎಲ್ಲ ಜಾಸ್ತಿ ಆಗುತ್ತೆ ಬೇಸಿಗೆನಲ್ಲಿ. ಅವಾಗೆಲ್ಲ ಒಳ್ಳೆ ವಾತಾವರಣ ಆಗಿರುತ್ತೆ ಅದು ಜಾಸ್ತಿ ಇಟ್ಟಿದ್ದಾಗ. ಸೊ ಇದರಿಂದ ಬರೋವಂಥ ರೋಗಗಳನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈ ಕೋಳಿಗಳಲ್ಲಿ ಈಗ ಮೊಟ್ಟೆ ಉತ್ಪಾದನೆ ಮಾಡುವಂಥ ಲೇಯರ್ ಫಾರ್ಮ್ ಅಂತೆಲ್ಲ ನೋಡಿದರೆ ಲಕ್ಷಾಂತರ ಕೋಳಿಗಳನ್ನು ಸಾಕುವಂಥ ಫಾರ್ಮ್ಗಳಿದ್ದಾವೆ. ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ, ಕೋಳಿಗಳ ಮಾಮೂಲಿ ಆದಂಥ ಆರೋಗ್ಯಕರ ದೇಹದ ಉಷ್ಣತೆನೇ 107 ಡಿಗ್ರಿ ಫ್ಯಾರನ್ಹೀಟ್. ನಮಗೆ 107 ಡಿಗ್ರಿ ಆದರೆ ಏನಾಗ್ಬೋದು ಅಂತ ನಿಮಗೆ ಗೊತ್ತಿದೆ.
ICUನಲ್ಲಿ ಇರ್ತೀವಿ ನಾವು. ಓಕೆ, ಆದರೆ ಅದು ಮಾಮೂಲಿ ಒಂದು ದೇಹದ ಉಷ್ಣತೆಯೇ 107 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಅದರಲ್ಲಿ ಈ ಥರ ಹವಾಮಾನ ಬದಲಾವಣೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಹುಸಿ ಮೊಟ್ಟೆ ಇಡೋದು ಅಂತ, ಅಂದರೆ ಶೆಲ್ಲೆಸ್ ಎಗ್ ಅಂತ ಹೇಳ್ತಾರೆ, ಮತ್ತು ಮೊಟ್ಟೆ ಉತ್ಪಾದನೆ ಕಡಿಮೆ ಆಗೋದು, ಈ ಥರ ಎಲ್ಲ ದುಷ್ಪರಿಣಾಮಗಳು ಬೀರೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಇದನ್ನು ನಾವು ಹೇಗೆ ಹೋಗಲಾಡಿಸ್ಬೋದು ನಮ್ಮ ಮಟ್ಟದಲ್ಲಿ, ಅಂದರೆ ಹವಾಮಾನ ಬದಲಾವಣೆ ಆದಾಗ ನಾವು ಇದರಿಂದ ಹೇಗೆ ಬರ್ಬೋದು ಹೊರಗಡೆ ಅಂತ ಅಂದಾಗ, ಮೊದಲದು ಏನಪ್ಪ ಅಂತಂದರೆ ಮೇವು ತಿನ್ನೋದು ಕಡಿಮೆ ಆಗಿರುತ್ತಲ್ಲ, ಆದಷ್ಟು ನಾವು ಮೇವು ತಿನ್ನೋದು ಕಡಿಮೆ ಆದಾಗ ಅದು ಮೇವು ತಿನ್ನೋ ಹಾಗೆ ಜಾಸ್ತಿ ನಾವು ಮಾಡಬೇಕು. ಅಂದರೆ ತಂಪಾದ ಸಮಯದಲ್ಲಿ ಬೆಳಿಗ್ಗೆ ಹೊತ್ತಿರ್ಬೋದು ಮತ್ತು ಸಂಜೆ ಹೊತ್ತಿರ್ಬೋದು ಆಹಾರನ ಕೊಡಬೇಕಾಗುತ್ತೆ. ಮತ್ತು ಆದಷ್ಟು ಆಗ ಮೇವಿನ ಲಭ್ಯತೆ ಕಡಿಮೆ ಇರೋದರಿಂದ ಅಸಾಂಪ್ರದಾಯಿಕ ಮೇವುಗಳು, ಅನ್ಕನ್ವೆನ್ಷನಲ್ ಫೀಡ್ ಫಾಡರ್ಸ್ ಅಂತ ಹೇಳ್ತೀವಿ, ಅದನ್ನು ಸಹ 1-2 ಇಂಚಷ್ಟು ಕಟಾವು ಮಾಡಿ ತಂಪಾದ ಸಮಯದಲ್ಲಿ ಅವಾಗ ಕೊಡೋದು. ಮತ್ತು ಆ ಮೇವಿನ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಕೊಡೋದು. ಆಮೇಲೆ ಯೂರಿಯಾ ಟ್ರೀಟ್ಮೆಂಟ್ ಅಂತ ಈಗ ಅನೇಕಾರು ವಿಧಾನಗಳಿದ್ದಾವೆ, ಅದು ತಿನ್ನೋ ಹಾಗೆ ಮಾಡೋದು. ಮತ್ತು ಆದಷ್ಟು ನಾವು ಜಾನುವಾರುಗಳು ಯಾವುದೇ ಹಸು ಅಥವಾ ಕುರಿ ಕೋಳಿ ಏನೇ ಕಟ್ಟಬೇಕಾ ಅವಾಗ ಕೊಡೋವಂಥ ಒಂದು ಶೆಡ್ ಏನಿರುತ್ತೆ ಅದರಲ್ಲಿ ಒಳ್ಳೆ ಗಾಳಿ ಬೆಳಕು ಇರುವಂಥ ಜಾಗದಲ್ಲಿ ನಾವು ಅವನ್ನು ಕಟ್ಟಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬಾ ಬಿಸಿಲು ಹೀಗಿದ್ದಾಗ ಮೇಲ್ಛಾವಣಿನಲ್ಲಿ ನಾವು ಸುಣ್ಣನ ಬಳಿಯೋದು ನಾವು ನೋಡಿದ್ದೀವಿ. ಸುಣ್ಣ ಬೆಳೆದಾಗ ಏನಾಗುತ್ತೆ, ಆ ಬಿಳಿ ಇದಕ್ಕೆ ಬರುವಂಥ ಈ ಟ್ರೇಸ್ಗಳು ಅದು ವಾಪಸ್ ಹೋಗೋದಕ್ಕೆ, ಕಡಿಮೆ ಒಳಗಡೆ ಹೋಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಗೋಣಿ ಚೀಲಗಳಲ್ಲಿ ನೀರನ್ನು ಅದ್ಬಿಟ್ಟು ಕಿಟಕಿಗಳಿಗೆ ಕಟ್ಟೋದು ನಾವು ನೋಡಿದ್ವಿ. ಏಕೆಂದರೆ ಬರುವಂಥ ಬಿಸಿ ಗಾಳಿ ಅದ್ರ ಮುಖಾಂತರ ಅದು ತಂಪಾಗಿರೋ ಗಾಳಿ ಒಳಗಡೆ ಹೋಗುತ್ತೆ. ಮತ್ತು ಆದಷ್ಟು ನಾವು ಈ ಲಕ್ಷಾಂತರ ಕೋಳಿಗಳನ್ನು ಸಾಕಾಣಿಕೆ ಮಾಡಿದಾಗ ಏನು ಮಾಡ್ತಾರೆ, ಫಾಗರ್ಸ್ ಅಂತ ಉಪಯೋಗಿಸ್ತಾರೆ. ಕಡಿಮೆ ನೀರನ್ನು ಉಪಯೋಗಿಸಿ ಬಳಕೆ ಆಗುವಂಥ ಯಂತ್ರಗಳು ಈಗ ಬಂದಿದ್ದಾವೆ. ಆ ಫಾಗರ್ಸ್ ಅನ್ನೋದನ್ನು ಉಪಯೋಗಿಸಿ ನಾವು ಇದನ್ನು ಹೋಗಲಾಡಿಸ್ಬೋದು. ಮತ್ತು ನಾನು ಈಗಾಗಲೇ ಹೇಳಿದೆ, ಉಣ್ಣೆ ಇದುಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಉಣ್ಣೆ ಸೊಳ್ಳೆಗಳು ಅದು ರಕ್ತ ಇರೋದ್ರ ಜೊತೆ ಇವು ಬೇರೆ ರೋಗಾಣುಗಳಿಗೆ ಒಂದು ದಾರಿ ಮಾಡಿಕೊಡ್ತವೆ. ಅಂದರೆ ಇದ್ರ ಮುಖಾಂತರ ರೋಗಾಣುಗಳು ಅಂದರೆ ಬೆಬಿಸಿಯೋಸಿಸ್, ಅನಪ್ಲಾಸ್ಮೋಸಿಸ್ ಅಂತ ಹೇಳ್ತೀವಿ, ಈಗ ದನಗಳ ಮಲೇರಿಯಾ ಅಂತ ಹೇಳ್ತೀವಿ. ಅಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಒಂದಿನ ನೋಡ್ತಾ ಇರ್ತೀರ ಇದ್ದಕ್ಕಿದ್ದಾಗೆ ಆ ಗಂಜಳ, ಆ ಕಾಫಿ ಕಲರ್ ಬರೋದಕ್ಕೆ ಶುರುವಾಗುತ್ತೆ, 3-4 ದಿನದಲ್ಲೇ ಜಾನುವಾರುಗಳು ಸತ್ತೋಗ್ತವೆ. ಸೊ ಹಾಗಾಗಿ ಈ ಉಣ್ಣೆಗಳಿಗೆ ವಿಷಕಾರಿ ಅಲ್ಲದಲ್ಲೇ ಇರುವಂಥ ಔಷಧಿಗಳು ಸಹ ಬಂದಿದ್ದಾವೆ. ಈಗ ಮಾರುಕಟ್ಟೆಯಲ್ಲಿ ಅನೇಕಾರು ಔಷಧಿಗಳು ಲಭ್ಯ ಇದ್ದಾವೆ. ಇದನ್ನು ಸಹ ಬೆಳಿಗ್ಗೆ ಹೊತ್ತೂ ಸಹ ನಾವು ಈಗ ಪೋರಾನ್ ಅಂತ ಇರ್ಬೋದು, ಫಿಪ್ರೋನಿಲ್ ಅಂತ ಹೇಳಿ ಬರುತ್ತೆ, ಈಗ ಅನೇಕಾರು ದ್ರಾವಣಗಳಿದ್ದಾವೆ. ಇದನ್ನು ಉಪಯೋಗಿಸ್ಕೊಂಡು ಆದಷ್ಟು ಉಣ್ಣೆಗಳನ್ನು ನಾವು ಹೋಗೋ ಹಾಗೆ ನಾವು ನೋಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಬರುವಂಥ ರೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಆಯಿತು ಅಂತಂದರೆ, ಮತ್ತು ಇನ್ನು ಮೊಟ್ಟೆ ಉತ್ಪಾದನೆಯಲ್ಲಿ ಈಗಾಗಲೇ ಹೇಳಿದೆ, ಕೋಳಿಗಳಲ್ಲಿ ಯಾವಾಗ ತುಂಬಾ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಆಗ ಅಲ್ಲೂ ಆದಷ್ಟು ನಾವು ಈ ತಂಪಾದ ವಾತಾವರಣನ ನಾವು ಕೊಟ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಒಂದು ಮೇವಿಂದು ಕೊರತೆ ಆಗಿರೋದಕ್ಕಿಂತ ನಾನು ಹೇಳಿದೆ, ಹವಾಮಾನ ಬದಲಾವಣೆಯಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಮೇವಿಂದು ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ, ಈಗ ಒಳ್ಳೆಯ ಗುಣಮಟ್ಟದ ಮೇವು ಸಿಗ್ತಾ ಇಲ್ಲ ಮತ್ತು ಆ ಮೇವನ್ನು ಚೆನ್ನಾಗಿ ತಿಂತಿಲ್ಲ ಅಂದಾಗ ಅದು ಹಾಲಿನ ಇಳುವರಿ ಆಗ್ಬೋದು, ಮೊಟ್ಟೆ ಉತ್ಪಾದನೆ ಮತ್ತೊಂದು ಆಗ್ಬೋದು, ಕಡಿಮೆ ಆಗುತ್ತೆ. ಇದನ್ನು ಹೆಚ್ಚು ಮಾಡಬೇಕು ಅಂತಂದರೆ ನಾವು ಬೇರೆ ಬೇರೆ ಪೋಷಕಾಂಶಗಳಲ್ಲಿ ಆಹಾರಗಳಲ್ಲಿ ಸೇರಿಸಿ ಕೊಡಬೇಕಾಗುತ್ತೆ. ಆಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆದರೆ ನಾವು ಈ ಪ್ರೊಡಕ್ಷನ್ನ ಮೇಂಟೈನ್ ಮಾಡಬೇಕು ಅಂದರೆ ಇದನ್ನು ನಾವು ತಪ್ಪದಲ್ಲೇ ಮಾಡಬೇಕಾಗುತ್ತೆ. ಮತ್ತು ಮೇವು ಅಂದರೆ ಈಗ ಹೊರಗಡೆ ಬಿಟ್ಟು ಮೇಯಿಸುವಂಥದ್ದು ಆಯಿತು ಅಂತ ಅಂದರೆ, ನಮ್ಮ ಕೃಷಿಕರು ಹೇಳಿದಾಗೆ ಏನಪ್ಪ ಅಂತ ಅಂದರೆ, ನಾವು ಆದಷ್ಟು ಬಯಲು ಪ್ರದೇಶದಲ್ಲಿ ಗಿಡಗಳನ್ನು ಬೆಳ್ಕೊಂಡ್ರೆ, ಈಗ ಸಿಲ್ವೋ ಪ್ಯಾಸ್ಚರಲ್ ಲ್ಯಾಂಡ್ ಅಂತ ಹೇಳ್ತೀವಿ, ಗಿಡಗಳಿಂದ ಮೇವು ಆಗುತ್ತೆ ಮತ್ತು ಅಲ್ಲಿರುವಂಥ ಪ್ರದೇಶನನ್ನು ಸಹ ಒಣಗದ ಹಾಗೆ ಮತ್ತು ಅಲ್ಲಿ ಬೆಳೆದಿರುವಂಥ ಮೇವನ್ನು ಮತ್ತು ನಮ್ಮ ಜಾನುವಾರುಗಳಿಗೆ ಮೇಯಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ಥರ ನಾವು ಮಾಡ್ಕೋಬೋದು. ಮತ್ತು ಇಷ್ಟು ಪರಿಣಾಮ ಹವಾಮಾನ ಬದಲಾವಣೆಯಿಂದ ಪಶುಸಂಗೋಪನೆಯಲ್ಲಿ ಬೀಳೋದು ಅಷ್ಟೇ ಅಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಹವಾಮಾನ ಬದಲಾವಣೆಗೆ ಪಶುಸಂಗೋಪನೆದು ಪಾತ್ರ ಇದೆ. ನಾವು ಹೇಳ್ತೀವಿ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಪ್ರೊಡಕ್ಷನ್ನು 14.5% ಪಶುಸಂಗೋಪನೆಯಿಂದಲೂ ಇದೆ. ಅದನ್ನು ಕಾರಣ ಏನು ಅಂತ ಅಂದರೆ, ರೂಮಿನಲ್ ಫರ್ಮೆಂಟೇಷನ್, ಎಂಟ್ರಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಅದು ತಿಂದಂಥ ಆಹಾರ ಅದು ಕ್ರಿಯೆಯಲ್ಲಿ ಏನಾಗುತ್ತೆ, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ನ ಇದು ಮಾಡ್ತಾ ಹೋಗುತ್ತೆ. ಈಗ ನಮ್ಮ ಎಲ್ಲ ಕೃಷಿ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ, ಇದು ಒಂದು ಫರ್ಮೆಂಟೇಷನಲ್ಲಿ ಅದೂ ಎಲ್ಲ ಆಗ್ಬೋದು. ಜೊತೆಗೆ ನಾವು ಗೊಬ್ಬರ ತಗೊಂಡೋಗ್ಬಿಟ್ಟು ಬೇಸಿಗೆನಲ್ಲಿ ಸುಮ್ಮನೆ ಹಿಂಗೆ ಹಾಕಿ ಬಂದುಬಿಡ್ತೀವಿ ಹೊಲದಲ್ಲಿ. ಸೊ ಅದರಿಂದಲೂ ಸಹ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡು ಇದು ನಮ್ಮ ಹವಾಮಾನಕ್ಕೆ ಹೋಗಿ ಅದರ ಬದಲಾವಣೆಗಳನ್ನು ಮಾಡ್ಬೋದು. ಈ ಥರದ ಕೆಲವೊಂದು ಹವಾಮಾನ ಬದಲಾವಣೆಯಲ್ಲಿ ನಾವು ನಮ್ಮ ಜಾನುವಾರುಗಳಿಗೆ ಹೆಚ್ಚು ತೊಂದರೆ ಆಗದಾಗೆ ನಮ್ಮ ಮಟ್ಟದಲ್ಲಿ ಎಷ್ಟು ಸಾಧ್ಯನೇ ಅಷ್ಟು ಮಾಡ್ಕೊಂಡು ನಮ್ಮ ಪಶುಸಂಗೋಪನೆಯನ್ನು ಯಶಸ್ವಿನ ಆಗಿ ನಾವು ನಡೆಸ್ಕೊಂಡು ಹೋಗ್ಬೋದು. ಈಗಾಗಲೇ ಮಾರುಕಟ್ಟೆಯಲ್ಲಿ ರೆಡ್ ಆಲ್ಗೆ ಅಂತ ಎಲ್ಲ ಬರ್ತಾ ಇದೆ, ಅದರ 80% ಇದನ್ನು ತಿನ್ನಿಸೋದ್ರಿಂದ ಯಾವುದು ನಮ್ಮ ಹಸುಗಳಿಂದ ಅಥವಾ ಪಶುಸಂಗೋಪನೆಯಿಂದ ಹವಾಮಾನ ಬದಲಾವಣೆ ಆಗೋದನ್ನು ಕಡಿಮೆ ಮಾಡ್ಬೋದು ಅಂತಲೂ ಸಹ ವಿಜ್ಞಾನಿಗಳು ಕಂಡಿಡ್ದಿದ್ದಾರೆ. ಈ ಒಂದು
ವಿಷಯನ ಮಂಡಿಸೋದಕ್ಕೆ ಕಿಸಾನ್ ದಿವಸ 2025 ಸಲುವಾಗಿ ಅವಕಾಶ ಮಾಡಿಕೊಟ್ಟಂಥ ನಾವು ಆಕಾಶವಾಣಿ ಹಾಸನ ಎಲ್ಲ ಸಿಬ್ಬಂದಿಗಳಿಗೂ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಪಶುಪಾಲನೆಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ವಿಷಯವನ್ನು ನಾವು ಇವತ್ತಿನ ವಿಚಾರ ಸಂಕಿರಣಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳಿದರೆ, ಇವತ್ತು ಕೃಷಿಕರ ಕೈಯನ್ನು ಹಿಡಿದಿರ್ತಕ್ಕಂಥದ್ದು ಪಶುಪಾಲನೆ ಮತ್ತು ಹೈನುಗಾರಿಕೆ. ಇದೇ ಅವರ ಕೈಯನ್ನು ಹಿಡಿದಿರ್ತಕ್ಕಂಥದ್ದು. ಬರೀ ಕೃಷಿಯನ್ನು ಮಾಡ್ತೀನಿ, ರಾಗಿ, ಭತ್ತ, ತೆಂಗು, ಅಡಿಕೆ ಬೆಳಿತೀನಿ ಅಂತ ಅಂದರೆ ಅವರು ನೆಮ್ಮದಿಯಾಗಿಲ್ಲ ಮತ್ತು ಪರಿಪೂರ್ಣರಾಗಿಲ್ಲ. ಅದ್ರ ಜೊತೆಗೆ ಯಾರು ಹಸುಗಳನ್ನು, ಕುರಿಯನ್ನು, ಮೇಕೆಯನ್ನು, ಹಂದಿಯನ್ನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೋ, ಮೀನು, ಕೋಳಿ ಇವೆಲ್ಲವನ್ನು ಸಾಕಾಣಿಕೆ ಮಾಡ್ತಿದ್ದಾರೋ ಅವರು ಇವತ್ತು ತುಂಬ ಚೆನ್ನಾಗಿ ಬದುಕ್ತಾ ಇರತಕ್ಕಂತಹ ಕೃಷಿಕರಾಗಿದ್ದಾರೆ. ನಮ್ಮ ಕೈ ಹಿಡಿದಿದ್ದೇ ಪಶುಪಾಲನೆ ಅನ್ನುವಂಥ ಮಾತುಗಳನ್ನು ತುಂಬ ಜನ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಪಶುಪಾಲನೆಯೂ ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕು ಅನ್ನುವಂತಹ ಕಾರಣದಿಂದಾಗಿ ಇವತ್ತು ನಾವು ಆ ವಿಷಯವನ್ನು ಆಯ್ಕೆಯನ್ನು ಮಾಡ್ಕೊಂಡ್ವಿ. ಅನುಭವಿ ಕೃಷಿಕರು ಹೇಳ್ತಾ ಇದ್ರು, ಸುಭಾಷ್ ಅಂತ ಹೇಳಿ ಚನ್ನರಾಯಪಟ್ಟಣ ತಾಲೂಕವರು, ನಾನು ಕಳೆದ 50 ವರ್ಷದಲ್ಲಿ ಏನು ದುಡಿದ್ನೋ ಅದನ್ನೊಂದು 4 ವರ್ಷದಲ್ಲಿ ನಾನು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವ ಮೂಲಕ ದುಡಿಮೆಯನ್ನು ಮಾಡಿದ್ದೀನಿ. ಇದೇ ನನಗೆ ಬಹಳ ಮುಖ್ಯವಾದದ್ದು. ಅದ್ರ ಜೊತೆಗೆ ಇದನ್ನು ಮುಖ್ಯವಾಗಿ ಇಟ್ಕೊಂಡು ನಾನು ಕೃಷಿಯನ್ನು ಈಗ ಉಪಕಸುಬು ಥರ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಆ ಕಾರಣಕ್ಕಾಗಿ ಈ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ನಿಜವಾಗಿಯೂ ಕೂಡ ಪಶುಪಾಲನೆಯ ಮೇಲೆ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಹೇಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಮನಮುಟ್ಟುವ ರೀತಿಯಲ್ಲಿ ಚೆನ್ನಾಗಿ, ಬಹಳ ಚೆನ್ನಾಗಿ ನಮಗೆಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ನಟರಾಜ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲಕ್ಷಾಂತರ ಕೇಳುಗರು ಈ ಒಂದು ಕಾರ್ಯಕ್ರಮವನ್ನು ಆಲಿಸ್ಕೊಳ್ತಾ ಇದ್ದಾರೆ. ಇದಿಷ್ಟು ಚೆನ್ನಾಗಿ ಆಗಲಿಕ್ಕೆ ಕಾರಣ ನೀವೆಲ್ಲರೂ ಕೂಡ ನಿರೀಕ್ಷೆಗೂ ಮೀರಿದಂಥ ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರ ಮೊಬೈಲ್ಗಳನ್ನು ಕೂಡ ಸ್ತಬ್ಧಗೊಳಿಸಿದ್ದೀರಿ. ಬಹಳ ನಿಶ್ಶಬ್ದರಾಗಿ ತಾವೆಲ್ಲರೂ ಕೂಡ ಆಲಿಸ್ತಾ ಇದ್ದೀರಿ. ಇದೀಗ ಸಕಲೇಶಪುರ ತಾಲೂಕಿನ ಗೆಳೆಯರಾದಂತಹ ಐಗೂರು ಆನಂದ್ ಅವರು, ಪ್ರಗತಿಪರ ಬೆಳೆಗಾರರು, ಯಂತ್ರಗಳನ್ನು ಬಹಳ ಚೆನ್ನಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕೂಲಿ ಕೊಡ್ಲಿಕ್ಕಾಗೋದಿಲ್ಲ, ಜನ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಸಾವಿರಾರು ಎಕರೆ ಭತ್ತ ಬೆಳೆಯುವಂಥ ಪ್ರದೇಶವನ್ನು ಸಕಲೇಶಪುರ ತಾಲೂಕಿನಲ್ಲಿ ಖಾಲಿ ಬಿಟ್ಟಿದ್ದಾರೆ. ಆದರೆ ಅವ್ರಿಗೆ ಇರ್ತಕ್ಕಂಥ ಜಮೀನಿನ ಜೊತೆಗೆ ಬೇರೆ ಗದ್ದೆಗಳನ್ನು ಗುತ್ತಿಗೆ ಮಾಡ್ಕೊಂಡು ಅವ್ರ ಯಂತ್ರಗಳನ್ನು ಬಳಕೆ ಮಾಡ್ಕೊಂಡು ಭತ್ತವನ್ನು ಬೆಳೀತಾ ಇದ್ದಾರೆ. ಭತ್ತದ ಮೂಲಕ ಸಾಕಷ್ಟು ಆದಾಯವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಹಾಸನ ಆಕಾಶವಾಣಿಯ ನಿರಂತರ ಕೇಳುಗರು ನಮ್ಮ ಎಲ್ಲ ಕೃಷಿ ಕಾರ್ಯಕ್ರಮಗಳನ್ನು ಕೂಡ ಪ್ರತಿ ದಿನವೂ ಕೂಡ ಆಲಿಸಿಕೊಳ್ತಾರೆ. ಮತ್ತು ಪ್ರಗತಿಪರ ಬೆಳೆಗಾರರನ್ನು, ಕೃಷಿಕರನ್ನು ಪರಿಚಯ ಮಾಡಿ ಇಂಥವ್ರನ್ನ ಆಕಾಶವಾಣಿಗೆ ಸಂದರ್ಶನ ಮಾಡಿ ಸರ್ ಅಂಥೇಳಿ ತುಂಬ ಜನರನ್ನು ಅವರು ಸಂದರ್ಶನವನ್ನು ಕೂಡ ಮಾಡಿಸಿದ್ದಾರೆ. ಆನಂದ್ ಅವರು ತಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಸೀಮಿತವಾಗಿ ಹಂಚಿಕೊಳ್ಬೇಕು ಅಂಥೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಆನಂದ್ ಅಂತ, ಸಕಲೇಶಪುರ ತಾಲೂಕು ಐಗೂರು ಗ್ರಾಮದವನು. ಆಕಾಶವಾಣಿಲಿ ಪ್ರೋಗ್ರಾಮ್ ಕೇಳ್ತಾ ಇರ್ತೀವಿ, ಆದರೆ ಆಕಾಶವಾಣಿಯಲ್ಲಿ ಇಲ್ಲದ ಏನೂ ಇಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಬರ್ದಿಲ್ ಪ್ರೋಗ್ರಾಮ್ಗಳೇ ಇಲ್ಲ. ಪ್ರತಿಯೊಂದನ್ನು ಇದು ಮಾಡ್ತಾ ಇರ್ತಾರೆ. ಒಂದು ಆರೋಗ್ಯದ ಬಗ್ಗೆ ಇರ್ಬೋದು, ಕೃಷಿ ಬಗ್ಗೆ ಇರ್ಬೋದು, ಹೈನುಗಾರಿಕೆ ಬಗ್ಗೆ ಇರ್ಬೋದು, ಮತ್ತೆ ಅರಳಿಕಟ್ಟೆ ಅಂತ ವಿಶೇಷ ಪ್ರೋಗ್ರಾಮ್ನ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕೇಳ್ತಾ ಇದ್ರೆ ಅದು ಯಾಕಪ್ಪ ಅರ್ಧ ಗಂಟೆಗೆ ನಿಲ್ಲಿಸ್ತಾರೆ, 1 ಗಂಟೆ 2 ಗಂಟೆ ಇರಬಾರ್ದ ಅಂತ ಹೇಳ್ಬಿಟ್ಟು ನಮ್ಮ ಮೋನಾಕ್ಷಿ ಮೇಡಮ್, ಕೋರ ರವಿಶಂಕರ್ ಅವರು, ಮಧುಸೂದನ್ ಸರ್ ಅವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ವಿಶೇಷವಾಗಿ ಏನು ನಾನು ಕೃಷಿ ಏನ್ ಮಾಡ್ತಾ ಇಲ್ಲ, ಏನಿದೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀನಿ. ಯಂತ್ರಗಳು ಈಗ ನಮ್ಮ ವಿಜ್ಞಾನಿಗಳು ಏನೇನು ಡೆವಲಪ್ ಮಾಡ್ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಏನೇನು ಬೇಕು ಅಂತ ಅದನ್ನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಾನು 10 ಎಕರೆಯಿಂದ 11 ಎಕರೆ ಗದ್ದೆನ ಬರೀ 24ರಿಂದ 26 ಜನ ಕೆಲಸದೊಳಗೆ ಪೂರ್ತಿ ಬೀಜ ಬಿತ್ತರಿಂದ ಮನೆಗೆ ಭತ್ತ ಮತ್ತೆ ಹುಲ್ಲು ಬರೋ ಅಷ್ಟು ವ್ಯವಸ್ಥೆನ ನಾನು ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಮಿಷಿನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕೆಲಸ ನನಗೆ ಜಾಸ್ತಿ ಅನಿಸ್ತಾ ಇದೆ. ಸ್ಪ್ರೇಗೆ ನಾನು ಈ ಸಲ ಡ್ರೋನ್ ತಗೊಳ್ಳೋಕೆ ಅಂತ ಹೋಗಿದ್ದೆ, ಆಗಿಲ್ಲ. ಈ ವರ್ಷ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಕೃಷಿಲಿ ಮತ್ತೆ ನಮ್ಮ ವಿಜ್ಞಾನಿಗಳ ಕೊಡುಗೆ ತುಂಬಾ ಇದೆ. ಅದರಲ್ಲೂ ನಮ್ಮ ಕನ್ಲಿ ಇರ್ಬೋದು, ನಮ್ಮ ಕೃಷಿ ಕಾಲೇಜ್ ಇರ್ಬೋದು, ಜೊತೆಗೆ ವಿಜಯ್ ಅಂಗಡಿಯವರು, ವಿಶೇಷವಾಗಿ ವಿಜಯ್ ಅಂಗಡಿಯವರಿಗೆ ಮಾತ್ರ ನಾನು ಧನ್ಯವಾದನ ಹೇಳಲೇಬೇಕು. ಅವ್ರನ್ನ ಎಲ್ಲೇ ಹೋಗಿ ಕೇಳಿ, ರಾಜ್ಯದ ಯಾವ ಮೂಲೆಯಿಂದಲೂ ಅವ್ರಿಗೆ ಅಭಿಮಾನಿಗಳು ಮ್ಯಾಟ್ರನ್ನ ರೀಚ್ ಮಾಡ್ತಾರೆ ಅಲ್ಲಿವರೆಗೆ. ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ಮಡಿಕೇರಿಯಲ್ಲಿ ವಿಜಯ್ ಅಂಗಡಿ ಅವರು ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಏನೋ ಬಂದಿತ್ತು. ಔಷಧೀಯ ಸಸ್ಯಗಳು, ಈ ಥರ ಒಂದು ಕಾನ್ಸೆಪ್ಟ್ನ ಆಕಾಶವಾಣಿಯಿಂದ ರೀಚ್ ಮಾಡ್ಬೋದಾ ಅನ್ನೋದನ್ನ ಇದು ಮಾಡಿದ್ದಾರೆ. ನಮ್ಮ ಹಾಸನ ಆಕಾಶವಾಣಿ ತಂಡ ಎಲ್ರಿಗೂ ಇಡೀ ದೇಶಾದ್ಯಂತ ಈ ಥರ ವಿಚಾರಗಳನ್ನ ತಲುಪಲಿ, ಒಳ್ಳೊಳ್ಳೆ ಪ್ರಗತಿಪರನ ಪರಿಚಯಿಸಲಿ, ಸೈಂಟಿಸ್ಟ್ಗಳಿಂದ ಒಳ್ಳೊಳ್ಳೆ ಮಾಹಿತಿಗಳನ್ನ ರೈತರಿಗೆ ತಲುಪಲಿ. ವಿಶೇಷವಾಗಿ ನಮ್ಮ ವಂಕ್ರಳ್ಳಿ ಧರ್ಮರಾಜ್ ಅಂತೇಳಿ, ಅವ್ರೇನು ವಿಯೆಟ್ನಾಮಲ್ಲಿ ಏನಿರುತ್ತೆ ಅದೇ ಇಲ್ಲೇ ನೋಡ್ಬಿಡ್ಬೋದು. ನೀವು ಬ್ರೆಜಿಲ್ಗೆ ಹೋಗೋದು ಬೇಡ, ಎಲ್ಲಿಗೆ ಹೋಗೋದು ಬೇಡ, ಧರ್ಮಣ್ಣ ಮನೆಗೆ ಹೋದರೆ ಅವ್ರ ತೋಟಕ್ಕೆ ಹೋದರೆ ಎಲ್ಲ ಮನೆ ಹತ್ರ ಹೋದ್ರೆ ಸಾಕು, ಬರೀ ಡ್ರೈಯರ್ ಅವು ನೋಡಿದ್ರು ಸಾಕು, ನಿಮಗೆ ಅರ್ಥ ಆಗುತ್ತೆ. ಇಂತಿಂಥ ಗಣ್ಯ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಿರೋದು ನಮ್ಮ ಜಿಲ್ಲೆಯ ಜನರ ಹೆಮ್ಮೆ. ಇದು ನಮ್ಮ ಆಕಾಶವಾಣಿ. ಇಷ್ಟು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ.
ಧನ್ಯವಾದಗಳು ಆನಂದ್ ಅವ್ರಿಗೆ. ನಮ್ಮ ನಿರಂತರವಾದಂತಹ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇದುವರೆಗೆ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಹವಾಮಾನ ಬದಲಾವಣೆ ಮತ್ತು ಕೃಷಿ ವಿಚಾರ ಸಂಕಿರಣದ ಆಯ್ದ 2ನೇ ಭಾಗವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರ್ಕರುಗೂಡು ವಿ ಮಧುಸೂದನ್, ಸಂಕಲನ ಗೋರಾ ರವಿಶಂಕರ್ ಮತ್ತು ಶಮಿತಾ ಜೈನ್.